ಸಮಾಧಾನದ ಬೇಗುದಿ ಅದು ಬೇಯುತ್ತಲೇ ಇದೆ. ಇದನ್ನು ಶಮನ ಮಾಡೋದಕ್ಕೆ ಬಿಜೆಪಿಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಎಂಟ್ರಿ ಆಗ್ತಾರಾ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಇದರ ನಡುವೆ ನಾವು ಗಮನಿಸಬೇಕು, ರೇವಣ್ಣ ಕುಟುಂಬದ ವಿರುದ್ಧ ಇನ್ನೂ ಕೂಡ ಪ್ರೀತಮ್ ಗೌಡ್ರಿಗೆ ಮುನಿಸು ಇದ್ದಂಗೆ ಕಾಣಿಸ್ತಾ ಇದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಂಧಾನಕ್ಕೆ ಮುಹೂರ್ತವೂ ಕೂಡ ಫಿಕ್ಸ್ ಆಗಿದೆಯಂತೆ. ಮೈಸೂರಿನಲ್ಲಿ ಮುಖಾಮುಖಿ ಆಗ್ತಾರಾ ಪ್ರಜ್ವಲ್ ಮತ್ತೆ ಪ್ರೀತಮ್? ಭೇಟಿ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ಮಾಜಿ ಶಾಸಕ ಪ್ರೀತಮ್ ಗೌಡ್ರು ಹೇಳಿದ್ದಾರೆ. ವೈಯಕ್ತಿಕವಾಗಿ ಜಮೀನಿನ ಗಲಾಟೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಜಗಳ ಇಲ್ಲ ನಮ್ಮ ನಡುವೆ, ಕಾರ್ಯಕರ್ತನಾಗಿ ನಾನು NDA ಅಭ್ಯರ್ಥಿ ಪರವಾಗಿ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ ಪ್ರೀತಮ್ ಗೌಡ. ಪ್ರಜ್ವಲ್ ರೇವಣ್ಣ ಮತ್ತು ಪ್ರೀತಮ್ ಗೌಡ ನಡುವಿನ ಮುನಿಸು ಮುಂದುವರೆದಿದೆ. ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಹೇಳದೆ NDA ಅಭ್ಯರ್ಥಿ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂಥೇಳಿ ಪ್ರೀತಮ್ ಗೌಡ್ರು ಹೇಳಿದ್ದಾರೆ. NDA ಅಭ್ಯರ್ಥಿ ಗೆಲ್ಲುತ್ತಾರೆ ಅಂತಷ್ಟೇ ಪ್ರೀತಮ್ ಗೌಡ ಹೇಳಿದ್ದಾರೆ. ಯಾವ ಸಂಧಾನವೂ ಇಲ್ಲ, ಏನೂ ಇಲ್ಲ ಅಂಥೇಳಿ ಪ್ರೀತಮ್ ಗೌಡ ಹೇಳಿದ್ದಾರೆ. ಆ ಮೂಲಕ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಕೂಡ ಹೇಳದೆ NDA ಅಭ್ಯರ್ಥಿ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿರೋದು ಬಿಜೆಪಿಯವರ ಒತ್ತಾಯಕ್ಕೆ ಅಥವಾ ಒತ್ತಡಕ್ಕೆ ಮಣಿದು ಒಂದು ರೀತಿಯಲ್ಲಿ ಜೊತೆಗಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದಾರಾ? ಮುನಿಸಿನ್ನು ಹಾಗೇ ಇದೆಯಾ ಅನ್ನೋದು ಭಾರಿ ಕುತೂಹಲ. ನಮ್ಮ ಜೊತೆಗೆ ಈಗ ಹಾಸನದ ಪ್ರೀತಮ್ ಗೌಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಹಾಸನದ ಸರ್ ಸಾಕಷ್ಟು ಗೊಂದಲಗಳಾಗ್ತಿದೆ ಸರ್, ಏನಾಗ್ತಿದೆ ಸರ್ ಅಂತ? ಬಹುಶಃ ನಿಮ್ಮೆಲ್ಲರಿಗೂ ತಿಳಿದಿರೋಂತೆ NDA ಮೈತ್ರಿಕೂಟ ಪಕ್ಷ ಆಗಿರೋವಂಥ ನಮ್ಮ ಅನೇಕ ಪಕ್ಷಗಳ ಅಭ್ಯರ್ಥಿಗಳು ಇಡೀ ದೇಶದಲ್ಲಿದ್ದಾರೆ. ಅವರೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅನ್ನೋದು ರಾಷ್ಟ್ರೀಯ ನಾಯಕರ ಅಪೇಕ್ಷೆ ಇದೆ. ಆ ಅಪೇಕ್ಷೆಯಂತೆ ಒಬ್ಬ ಕಾರ್ಯಕರ್ತನಾಗಿ ಪ್ರೀತಮ್ ಗೌಡ ಕೂಡ ಅದೇ ಕೆಲಸ ಮಾಡ್ತಾನೆ. ಯಾಕೆಂದರೆ ಸರ್, ಇವತ್ತು ಹಾಸನದ ಪ್ರಜ್ವಲ್ ರೇವಣ್ಣ ಕೂಡ ಬಂದು ನಿಮ್ಮ ಜೊತೆ ಸಂಧಾನ ಸಭೆ ಮಾಡ್ತಾರೆ ಅಂತ ಮಾಹಿತಿಗಳಿದೆ ಸರ್. ಇವತ್ತು ಸಂಧಾನ ಸಭೆ ಎಲ್ಲ ಫಿಕ್ಸ್ ಆಗಿದೆ ಸರ್ ಅಂತ? ನಾನು ಇವತ್ತಿನ ಕ್ಷಣಕ್ಕೆ ಏನು ಕೆಲಸ ಇದೆ ಆ ಕೆಲಸ ಮಾಡೋಂಥವನು, ಬೇರೆದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾವುದೇ ನಮ್ಮದು ವೈಯಕ್ತಿಕವಾದ ಯಾವುದು ಜಮೀನು ಗಲಾಟೆ ಇಲ್ಲ, ಅಥವಾ ನನಗೂ ಅವ್ರಿಗೂ ಆಸ್ತಿ ವೈಮನಸ್ಸಿಲ್ಲ, ಯಾವ ಸಂಧಾನನೂ ಇಲ್ಲ, ಏನೂ ಇಲ್ಲ. ನಾನೊಬ್ಬ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿ ಏನು ತಿಳಿಸ್ತಾರೆ ಆ ಕೆಲಸವನ್ನು ಮಾಡೋದಕ್ಕೆ ನಾನಿರೋದು. ರಾಧಾ ಮೋಹನ್ ದಾಸ್ ಅವರು ಕೂಡ ಸಾಕಷ್ಟು ಸೂಚನೆ ಕೊಡ್ತಾ ಇದ್ದಾರೆ ನಿಮಗೆ ಹಾಸನ ವಿಚಾರವಾಗಿ ನಮ್ಮ ಮಾತುಗಳು ಸರ್. ಅವ್ರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಅವ್ರು ಪ್ರತಿದಿನ ಇಡೀ ರಾಜ್ಯದ ಬಗ್ಗೆ ಸೂಚನೆ ಕೊಡ್ತಾ ಇದ್ದಾರೆ. ಅವ್ರ ಸೂಚನೆ ಅಂತ ಕೆಲಸ ಮಾಡೋದಕ್ಕೆ ನಾವಿರೋದು. ಅಲ್ಲ, ಯಾವ ಪ್ರಚಾರಕ್ಕೆ ಹೋಗ್ತೀರಾ ಸರ್ ಪ್ರಜ್ವಲ್ ರೇವಣ್ಣ ಪರವಾಗಿ ಸರ್? ಇವತ್ತು ಮೈಸೂರಲ್ಲಿ ಮಹಾರಾಜರ ಪರವಾಗಿ ಈಗ ಕಾರ್ಯಕರ್ತರು ಸಭೆಯನ್ನು ಮಾಡ್ತಾಯಿದ್ದಾರೆ, ಅದಕ್ಕೆ ಹೋಗ್ತಿದ್ದೀನಿ. ಮಧ್ಯಾಹ್ನ ಚಾಮರಾಜನಗರದಲ್ಲಿ ಬಾಲರಾಜ್ ಅವರ ಪರವಾಗಿ ಕೆಲಸವನ್ನು ಮಾಡ್ತಕ್ಕೆ ಹೋಗ್ತಾಯಿದ್ದೀನಿ. ನಾಡ್ದು ಡಾಕ್ಟರ್ CN ಮಂಜುನಾಥ್ ಅವರು ಇದ್ದಾರೆ. ಬೆಂಗಳೂರು ಗ್ರಾಮಾಂತರಕ್ಕೆ ರಾಜರಾಜೇಶ್ವರಿ ನಗರ, ಆನೇಕಲ್ಲು ಈ ಭಾಗದಲ್ಲೂ ಹೋಗೋಂಥದ್ದಿದೆ. ನನ್ನ ಟೂರ್ ಪ್ರೋಗ್ರಾಮ್ ಯಾವ ರೀತಿಯಾಗಿ ಫಿಕ್ಸ್ ಆಗುತ್ತೆ ಆ ಪ್ರಕಾರ ಎಲ್ಲ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾರೆ. ಮೈತ್ರಿ ವಿಚಾರವಾಗಿ ಪ್ರೀತಮ್ ಗೌಡ್ರಿಗೆ ಸಾಕಷ್ಟು ಅಸಮಾಧಾನ ಇದೆ ಮಾತುಗಳು ಸರ್. ಕಾರ್ಯಕರ್ತರ ನಡುವೆ ಯಾವುದೇ ಗೊಂದಲ ಇಲ್ಲ. ಬಹುಶಃ ಯಾರಿಗೆ ಗೊಂದಲ ಇದೆ ಅವರಿಗೆ ಮೊನ್ನೆ ನಾನು ಸಭೆಯನ್ನು ಮಾಡಿ ಅವರಿಗೆ ಕ್ಲಾರಿಫಿಕೇಷನ್ ಕೊಡೋಂಥ ಕೆಲಸವನ್ನು ಮಾಡಿದ್ದೀನಿ. ಯಾವತ್ತು ಪ್ರಚಾರಕ್ಕೆ ಹೋಗ್ತೀರಾ ಸರ್ ಅಂತ ಹಾಸನ್ಗೆ? ನಾನು ಪ್ರಚಾರ ಮಾಡಿ ಬಂದಿದ್ದೀನಿ. ಮೊನ್ನೆ 2ನೇ ತಾರೀಕು ಈ ಸಭೆ ಕರೆದು ನಮ್ಮ ಕಾರ್ಯಕರ್ತರಿಗೆಲ್ಲ ವಿಚಾರವನ್ನು ತಲುಪಿಸಿದ್ದೀವಿ. ನಾನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ವೋಟರ್ಸ್ ಎಲ್ಲರೂ ಕೂಡ ಮೋದಿಯವ್ರನ್ನ ಪ್ರಧಾನಮಂತ್ರಿಯಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಪ್ರೀತಮ್ ಗೌಡ ಹೇಳೋದನ್ನು ಕಾಯ್ತಾ ಇರ್ತಾರೆ ಅಂತೇಳಿ ನೀವು ಭಾವಿಸೋಂಥ ಅವಶ್ಯಕತೆನೇ ಇಲ್ಲ. 100ಕ್ಕೆ 100 ಭಾಗ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಾರೆ, NDA ಪರವಾಗಿ ಕೆಲಸ ಮಾಡ್ತಾರೆ. ಸರ್, ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರು ಇಬ್ಬರು ಕೂಡ ಜೊತೆ ಮಾತಾಡಿದ್ದಾರೆ ಅಂತ ಸರ್? ನನ್ನೊಟ್ಟಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಧಾಮೋಹನ್ ಅವರು ಮಾತಾಡಿದ್ದಾರೆ, ನಮ್ಮ ಅಧ್ಯಕ್ಷರಾದ ವಿಜಯೇಂದ್ರಣ್ಣ ಅವರು ಮಾತಾಡಿದ್ದಾರೆ, ನಮ್ಮ ವರಿಷ್ಠ ನೇತರರಾದಂಥ ಯಡಿಯೂರಪ್ಪ ಸಾಹೇಬರು ಮಾತಾಡಿದ್ದಾರೆ, CT ರವಿ ಅವರಲ್ಲಿ ಇನ್ಚಾರ್ಜ್ ಇದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ನಮ್ಮ ಕೆಲಸ ಒಂದೇ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನು NDA ಪರವಾಗಿ ಕೆಲಸ ಮಾಡಿಸೋವಂಥದ್ದು. ಆ ಕೆಲಸವನ್ನು ನಾವು ಮಾಡಿಸ್ತಿದ್ವಿ. ಇದಿಷ್ಟು ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಮಾತುಗಳು. ಯಾವ ಪ್ರಶ್ನೆಗಳಿಗೂ ಕೂಡ ಅವರು ನೇರವಾದಂತಹ ಉತ್ತರವನ್ನು ಕೊಡ್ತಾ ಇಲ್ಲ. ಅದರ ಬದಲಾಗಿ NDA ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಕೂಡ ಅವರು ತೆಗೆದುಕೊಳ್ಳೋದಿಲ್ಲ. ಬದಲಾಗಿ NDA ಅಭ್ಯರ್ಥಿ ಈ ಬಾರಿ ಗೆಲ್ತಾರೆ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲೂ ಕೂಡ ಸಾಕಷ್ಟು ಅಸಮಾಧಾನಗಳು ಅವರಲ್ಲಿ ಇರುವ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ BJPಯ ನಾಯಕರುಗಳು ಯಾವ ರೀತಿ ಇದೆಲ್ಲ ಬಗೆಹರಿಸಿರೋದು ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.